ನಾನು ಸಂಧ್ಯಾ ಪವಾರ್ ಅಂತ ಹೇಳಿ ಮೊದಲು ಬ್ಲಾಕ್ ಪ್ರೆಸಿಡೆಂಟಾಗಿ ವರ್ಕ್ ಮಾಡಿದ್ದೀನಿ ಅಫ್ಜಲ್ಪುರ ಕಾನ್ಸ್ಟಿಟ್ಯೂನ್ಸಿ ಅಂತ. ಆಮೇಲೆ ನೆಕ್ಸ್ಟು ನಮ್ಗೆ ಆದೇಶ ಬಂತು ಸೆಂಟ್ರಲಿಂದ ಮೆಂಬರ್ಶಿಪ್ ಮಾಡಬೇಕು. ಮಹಿಳಾ ಕಾಂಗ್ರೆಸ್ ಅಲ್ಕಾಲಾಂಬ ಏನಿದಾರಲ್ಲ ನಮ್ಮದು AIC ಅಧ್ಯಕ್ಷರು, ಅವರಿಂದ ಒಂದು ಆದೇಶ ಬಂತು ಮೆಂಬರ್ಶಿಪ್ ಮಾಡಬೇಕು ಮಹಿಳಾ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿ. ಅದೇ ರೀತಿ ನಾವು ಫಾಲೋಅಪ್ ಮಾಡಿದ್ವಿ. ಆದರೆ ಅದ್ರದ್ದು ಕನ್ಸಿಡರ್ ಮಾಡಿ ಅವರು ಮುಂದೆ ಸ್ಟೇಟ್ ಸೆಕ್ರೆಟ್ರಿ ಮಾಡ್ತೀವಿ ಹೇಳಿದರು. ಅವರು ಮೊದಲೇ ಒಂದು ಟಾರ್ಗೆಟ್ ಕೊಟ್ಟಿದ್ದರು. ಬ್ಲಾಕ್ ಅಧ್ಯಕ್ಷ ಅಂತಂದರೆ ಇಷ್ಟು ಮಾಡಬೇಕು, ಡಿಸ್ಟಿಕ್ ಅಧ್ಯಕ್ಷ ಅಂದರೆ ಇಷ್ಟು ಮಾಡಬೇಕು, ಸ್ಟೇಟ್ ಅಂದರೆ ಇಷ್ಟು ಮಾಡಬೇಕು. ಒಟ್ಟು ಟೋಟಲಾಗಿ ನಾವು ಮಹಿಳಾ ಕಾಂಗ್ರೆಸ್ ಒಳಗೆ ಮೆಂಬರ್ಶಿಪ್ ಮಾಡಬೇಕಂತಿತ್ತು. ಕೆಲವೊಬ್ಬರು ಇಗ್ನೋರ್ ಮಾಡಿದ್ರು, ಕೆಲವೊಬ್ಬರು ಪಾರ್ಟಿ ವರ್ಕ್ ಅಂಥೇಳಿ ಕಂಟಿನ್ಯೂ ಮಾಡಿದ್ರು. ಆದರೆ ನಾನು ನಮ್ಮದು ಶಾಸಕರು MI ಪಾಟೀಲ್ ಸರು, ಆಮೇಲೆ ನಮ್ಮ ಅರುಣ್ ಗೌಡ್ರು ಸರ್, ಅವ್ರು ಏನರೇ ಕೆಲಸ ಇದ್ರೆ ಅವ್ರಿಗೆ ನಾನು ಅವ್ರದ್ದು ಆಜ್ಞೆ ತೊಗೊಂಡೇ ಮುಂದೆ ಹೋಗೋದು ಯಾವುದು ಕೆಲಸ. ಅದಕ್ಕೆ ಅವ್ರು ನನಗೆ ಕೋಆಪ್ರೇಷನ್ ಮಾಡಿದ್ರು. ಮಾಡಿರಿ ಮೇಡಮ್, ನೀವು ಅದು ಏನದ ಎಲ್ಲ ಮಾಡಿರಿ, ನಮ್ಮದು ಸಹಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಿದಾಗ ನಾವು ಕಂಟಿನ್ಯೂ ಮಾಡಿದ್ವಿ. ಮಾಡಿದ್ಮೇಲೆ ಮುಂದೆ ಅದು ಬಾಡಿ ಪೂರ ಚೇಂಜ್ ಮಾಡಿದ್ರು. ನಾನು ಬ್ಲಾಕ್ ಪ್ರೆಸಿಡೆಂಟ್ ಇದ್ದೆ. ನಾನು ಹೇಳಿದೆ ನಾನು ಬ್ಲಾಕ್ ಪ್ರೆಸಿಡೆಂಟಲ್ಲೇ ಕೆಲಸ ಮಾಡ್ತೀನಿ ಅಂತಲೂ ಹೇಳಿದೆ ಮೇಡಮ್ ಅವರಿಗೆ. ಇಲ್ಲಮ್ಮ, ಇದು ಮೇಲಿಂದ ಆದೇಶ ಇದೆ, ನಮ್ಮ ಸೌಮ್ಯಾರೆಡ್ಡಿ ಮೇಡಮ್ ಅವರು ಮತ್ತು ಅಲ್ಕಾಲಾಂಬ ಮೇಡಮ್ ಅವ್ರ ಕಡೆಯಿಂದ ಆದೇಶ ಆಗಿರೋದ್ರಿಂದ ಯಾರ್ಯಾರು ಮೆಂಬರ್ಶಿಪ್ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ಬಾಡಿ ಚೇಂಜ್ ಮಾಡಿ ಅವರಿಗೆ ಪೋಸ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆದರೆ ನಾನು ಹೇಳೋದಿಷ್ಟೇ ಏನಂತಂದರೆ, ನಾನು ಬ್ಲಾಕ್ ಪ್ರೆಸಿಡೆಂಟಲ್ಲಿದ್ದಾಗೂ ಕೆಲಸ ನಾನು ಏನು ನನ್ನ ಕರ್ತವ್ಯ ಅದ, ಏನು ಜವಾಬ್ದಾರಿ ಅದ ನಾನು ಮಾಡಿದ್ದೀನಿ. ಈಗಲೂ ನಾನು ಸೆಕ್ರೆಟ್ರಿ ಆದಮೇಲೂ, ಸ್ಟೇಟ್ ಸೆಕ್ರೆಟ್ರಿ ಆದಮೇಲೂ ನನ್ನ ಏನು ಕೆಲಸ, ನಂದು ಏನು ಜವಾಬ್ದಾರಿ ಇದನ್ನು ನಾನು ಖಂಡಿತವಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಇದು ಪ್ರೌಡ್ ಫೀಲ್ ಆಗ್ತದೆ. ಅಂದರೆ ಹೆಂಗಿರ್ತಿತ್ತು ಮೊದಲೇ ಅಂತಂದರೆ, ಒಬ್ಬರು MLA ಸರ್ ರೆಕಮೆಂಡ್ ಮಾಡ್ತಿದ್ರು ಪೋಸ್ಟಿಗೆ, ಇವ್ರಿಗೆ ಮಾಡಿ ಅಂತ ಹೇಳಿ. ಯಾಕಂತಂದರೆ ಲೋಕಲಲ್ಲಿ ಅವ್ರ ಕೆಲಸ ನೋಡಿ ಈಗ ನೀವು ಇಲ್ಲಿ ಬಂದು ನಂದು ಈಗ ಇದು ಸಂದರ್ಶನ ಮಾಡ್ತಾ ಇದ್ದೀರಿ. ಆದರೆ ಆವಾಗ ಹೆಂಗಿರ್ತಿತ್ತು ಅಂದರೆ, ಲೋಕಲ್ MLA ಅವ್ರು ಯಾರು ಹೆಂಗಾರ ಅಂತ ನೋಡಿ ರೆಕಮೆಂಡ್ ಮಾಡ್ತಿದ್ರು. ಆದರೆ ಇಲ್ಲಿ ನಾವು ಡಿಜಿಟಲ್ ಮೆಂಬರ್ಶಿಪ್ ಮಾಡೋದ್ರಲ್ಲಿಂದ ಸೆಂಟ್ರಲ್ಲಿ ಮತ್ತು ಸ್ಟೇಟಲ್ಲಿ ಅವ್ರು ಗುರುತಿಸಿದ್ದಾರೆ ಯಾರು ಆ್ಯಕ್ಟಿವ್ ಇದ್ದಾರೆ ಅಂತ. ಅಲ್ಲಿವರೆಗೂ ನಮ್ಗೆ ಗುರುತಿಸಿದ್ದಾರೆ ಅನ್ನೋದು ಒಂದು ಹೆಮ್ಮೆ ವಿಷಯ. ಅದಕ್ಕೆ ನಾನು ಇದಕ್ಕೆ ಪ್ರೌಡ್ ಫೀಲ್ ಮಾಡ್ತೀನಿ. ಮತ್ತು ಧನ್ಯವಾದಗಳು ಹೇಳ್ತೀನಿ ನಮ್ಮ ಅಲ್ಕಾಲಾಂಬ ಮೇಡಮ್ ಅವರಿಗೆ ಮತ್ತು ಸೌಮ್ಯಾರೆಡ್ಡಿ ಮೇಡಮ್ ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೊಂದು ಏನಂತಂದರೆ, ಇದು ಮೆಂಬರ್ಶಿಪ್ದು ಅಪೋಸಿಷನ್ದವ್ರು ಹೇಳಿದ್ರಂತ ಹೇಳಿದ್ನಲ್ಲ, ಇದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದಾರೆ.